ನೀನು ಹಿಂದುಳಿದವ್ರ ಬಗ್ಗೆ, ಪಂಚಮಸಾಲಿಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನು ನಮ್ಮ ಮುಂದಿನ ಮೇಲೆ ತೋರಿಸಬೇಡ. ನಾನು 9 ವರ್ಷ ಮಂತ್ರಿ ಆಗಿದ್ದೀನಿ, ನಿನಗಿಂತ 15 ವರ್ಷ ಮೊದಲು ಮಂತ್ರಿ ಆಗಿದ್ದೇನೆ. ನನ್ನ ಕಡೆ ಏನೇನಿದೆ ನಿನ್ನ ತೆಗಿ, ನಿನ್ನ ಆಫೀಸಲ್ಲೇ ಇದೆ, ಎಲ್ಲ ಫೈಲ್ ನಿನ್ನ ಆಫೀಸಲ್ಲೇ ಇದೆ. ಏನೇನು ಭಾಳ ನಿನ್ನ ಜೀವ ಜಾಲಾಡಿಸ್ತೇನೆ ಅಂತೇಳಿ ಮಾತಾಡಿದೆಯಲ್ಲ, ಜೀವ ಜಾಲಾಡಿಸ್ಲಿಕ್ಕೆ ಸಾಕಷ್ಟಿದೆ. ನೀ ತೆಗಿ, ಒಂದಾದ್ರೂ ನಾನು ಮಿಸ್ಟೇಕ್ ಮಾಡಿಕೊಡು, ಇಂಥದ್ರಲ್ಲಿ ನಿರಾಣಿಯವ್ರು ತಪ್ಪು ಮಾಡಿದ್ದಾರೆ ಅಂತೇಳು, ಅದಕ್ಕೆ ಕ್ರಮ ಕೈಕೋ, ಅದಕ್ಕೆ ನಾನು ನಿನ್ನ ತಲೆಬಾಗಿ ನಾನು ಒಪ್ತೇನೆ. ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸ ಇನ್ನು ಮುಂದಾದರೂ ಮಾಡೋಕ್ಕೆ ಹೋಗಬೇಡ. ಒಂದು ನೀನು ನೆನಪಿಟ್ಟು, ಮಿಸ್ಟರ್ MB ಪಾಟೀಲ್, ನೀನು ಗ್ಲಾಸ್ ಹೌಸ್ದಲ್ಲಿದ್ದೀಯಾ. ನೀ ಗ್ಲಾಸ್ ಹೌಸ್ದಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆಗೆ ಕಲ್ಲು ಹೋಗಿಬೇಕಾತಂದ್ರೆ ಭಾಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು. ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ, ಏನೇನು ಭ್ರಷ್ಟಾಚಾರ ಇದೆ. ನೀನು 1.5 ವರ್ಷದಿಂದ KIDBದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟು ಡಮ್ಮಿಯಾಗಿ ತೊಗೊಂಡು ನಿನ್ನ ಹೆಸರಿಂದ ಇದೆ ಅನ್ನೋಂಥದ್ದನ್ನು ನೀನು ನೆನಪಡ್ಕೊ. ನಿಂದೇ ಓನರ್ಶಿಪ್ಪು ಬೇರೆದವ್ರ ಹೆಸರಲ್ಲೇ ತೊಗೊಂಡಿದ್ಯಾ. ಸೊ ಕಾಲ ಬರಲಿ, ನಾನು ಅದನ್ನೆಲ್ಲನೂ ಒಂದೊಂದಾಗಿನೇ ನಿನ್ನ ಮುಂದೆ ಇಡ್ತಾ ಇದ್ದೇನೆ. ನಿನ್ನ ತಾಟದಲ್ಲಿ ಹೆಗ್ನ ಬಿದ್ದಿದೆ, ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗೆಯುವಂಥ ಕೆಲಸವನ್ನು ಇವತ್ತು ನೀನು ಮತ್ತು ಕಾಂಗ್ರೆಸ್ದವ್ರು ಮಾಡ್ತಾ ಇದ್ದೀರಿ. ಹೇಳ್ತಾ ಇದ್ದೀಯ, ಈ ನಾರಾಯಣ ಸ್ವಾಮಿ, ಈ ಇನ್ನೊಬ್ಬರು ನಮ್ಮ ಲೇಯರ್ ಸಿಂಗ್ ಜಿ, ಅದನ್ನು ಮಾತಾಡೋ ಸ್ಟೈಲು, ನಿನ್ನ ಯೋಗ್ಯತೆ ಏನಿದೆ ಅನ್ನೋಂಥದ್ದು ನೀನು ನೋಡ್ಕೊಳಪ್ಪ. ಪುಣ್ಯಾತ್ಮ ಕಟ್ಟಿರುವಂಥ ಸಂಸ್ಥೆಯಲ್ಲಿ ನೀನು ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ಪರಿಶ್ರಮ ಏನಿದೆ, ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ, ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ, ಅದನ್ನು ಮೊದಲು ಹೇಳು. ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿಯವ್ರ ಬಗ್ಗೆ ಆಗಲಿ, ಲೇಯರ್ ಸಿಂಗ್ ಬಗ್ಗೆ ಆಗಲಿ, ಮುರುಗೇಶ್ ನಾರಾಯಣವ್ರ ಬಗ್ಗೆ ಆಗಲಿ, ಮತ್ತು ಬೇರೆದವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ಕೊಳಕತ್ತ ಪ್ರಸಂಗ ಬರಲಿ. ನಾನು ಎಲ್ಲನೂ ಬಿಚ್ಚಿಡ್ತೆ, ನನಗೂ ಎಲ್ಲ ಗೊತ್ತಿದೆ. ನಾನೂ ಯಾರ್ದೋ ಕಟ್ಟಿರುವಂಥ ಸಂಸ್ಥೆಯಲ್ಲಿ ದೊಡ್ಡವನಾಗಿ ಬಂದಿಲ್ಲ, ನಾನೇ ನೀರು ಕಾಯಿ ಜಳಕ ಮಾಡಿ ಬಂದಿರುವಂಥವ್ನು. ಎರ್ಕೊಂಡ್ರೆ ಬಿಡ ದಕ್ಕೊಂದು ಜಳಕ ಮಾಡಿರುವಂಥ ವ್ಯಕ್ತಿ ನೀನು. ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಬ್ಸರ್ವ್ ಮಾಡ್ತಿರ್ತಾರೆ ನಿನ್ನ ಯೋಗ್ಯತೆಯನ್ನು ನಮ್ಮ ಯೋಗ್ಯತೆ ಅನ್ನುವಂಥದ್ದನ್ನು. ಅದ್ರ ಸಲುವಾಗಿ ಇನ್ನೂ ಬಳಸಲಿಕ್ಕೆ ಶಬ್ದಗಳು ಸಾಕಷ್ಟಿದೆ. ಅದು ಅಂಥ ಶೆಡ್ ಗಿರಾಕಿ, ಅಂಥ ಗಿರಾಕಿ ಅನ್ನುವಂಥದ್ದನ್ನು ಮಾತಾಡೋದಿಲ್ಲ. ಇವತ್ತೇನು ಹಿಂದುಳಿದ ಸಮಾಜದವರಿಗೆ ನೀನು ಅನ್ಯಾಯ ಮಾಡಿದೀಯಾ, ಏನು ಅವ್ರಿಗೆ ಅವ್ರ ಮನಸ್ಸಿಗೆ ನೋವಾಗುವಂಥ ಶಬ್ದಗಳನ್ನು ಬಳಸ್ತಾ ಇದೆಯಾ ಇವತ್ತು ನಿನ್ನ ಅಧಿಕಾರದ ದರ್ಪದಿಂದ. ಅದು ಇನ್ನು ಮುಂದೆ ಭಾಳ ದಿವಸದಿಂದ ನಡೆಯೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೇನೆ. ಮತ್ತು ಇನ್ನು ಬರುವಂಥ ದಿವಸದಲ್ಲಿ ನಿನ್ನೂ ಏನೇನಿದೆ ಅನ್ನುವಂಥದ್ದನ್ನು ನಾನು ತೆಗಿತೀವಿ. ಅಂದರೆ ನೀನು ಇನ್ನೊಂದು ನಾನು ಹೇಳಿಕೆ ನಿಮ್ಮ ಮುಂದೆ ಹೇಳಿಕೆ ಒಂದು ಇಚ್ಛೆ ಪಡ್ತೇನೆ. ನೀ ನೀರಾವರಿ ಸಚಿವನಾಗಿದ್ದಾಗ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ರಂಥದ್ರಲ್ಲಿರ್ಬೋದು, ಅಥವಾ ಈ 1.5 ವರ್ಷ ಕೈಗಾರಿಕಾ ಸಚಿವನಾಗಿದ್ದಾಗ ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಒಂದೂ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದನ್ನು ಸರ್ಕಾರದ ಆಸ್ತಿಯನ್ನು ಬೇರೆದವ್ರ ಹೆಸರಿಂದ ನಾನು ತೊಗೊಂಡಿಲ್ಲ ಅನ್ನುವಂಥದ್ದನ್ನು ಇವತ್ತು ನೀವು ಪ್ರಮಾಣ ಮಾಡ, ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ಹೇಳಿದ್ದನ್ನು ನಾನು ಕೇಳಿಕ್ಕೆ ತಯಾರಿದೆ. ಇದು ನನ್ನ ಚಾಲೆಂಜ್, ಇದು ನನ್ನ ಸವಾಲಿದು. ಆಟ ಹಚ್ಚಿದ್ದೀರಿ, ಸುಮ್ಮನೆ ಏನೂ ಉತ್ತರ ಕೊಡಬಾರ್ದು ಅಂತ ಕೇಳಿದ್ರಿ ಅಂದರೆ ನಮ್ಮ ಸಮಾಧಾನನೇ ನೀವು ದುರುಪಯೋಗ ತಗೊಳ್ಳುವಂಥದ್ದನ್ನೇ ನೀವು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.